ಸೊ ನಿಮ್ದೇನಾದರೂ ಎಕ್ಸಿಸ್ಟಿಂಗ್ ಲೋನ್ ಇದ್ರೆ ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೀಸೆಂಟ್ ಆಗಿ 25 ಬೇಸಿಸ್ ಪಾಯಿಂಟ್ ರೇಟ್ ಕಟ್ ಮಾಡಿದ್ದಾರೆ. ಅಂದ್ರೆ ನಿಮ್ ಲೋನ್ಸು 0.25% ಇಂದ ಕಡಿಮೆ ಆಗುತ್ತೆ. ಸೊ ಇದಕ್ಕೆ ನೀವೇನ್ ಮಾಡಬೇಕು, ಫಸ್ಟ್ ನಿಮ್ದು ಯಾವುದೇ ಲೋನ್ ಇರಲಿ, ಎಜುಕೇಶನ್, ವೆಹಿಕಲ್, ಪರ್ಸನಲ್, ಅಗ್ರಿಕಲ್ಚರ್ ಲೋನು, ಹೋಮ್ ಲೋನ್ ಯಾವುದೇ ಇದ್ರೂ ಎರಡಿರುತ್ತೆ. ಫಸ್ಟ್ ಅಂತೂ ಫಿಕ್ಸ್ಡ್ ರೇಟು, ಸೆಕೆಂಡ್ ಒಂದು ಬಂದು ಫ್ಲೋಟಿಂಗ್ ರೇಟ್ ಅಂತ ಇರುತ್ತೆ. ಫ್ಲೋಟಿಂಗ್ ರೇಟ್ ಇದ್ರೆ ನೀವು ಬ್ಯಾಂಕ್ ಅವರಿಗೆ ಹೇಳ್ಬಿಟ್ಟು ನಮಗೆ ಈಗ RBI ಕಡೆಯಿಂದ 0.25% ಇಂಟ್ರೆಸ್ಟ್ ಕಡಿಮೆ ಆಗಿರೋದನ್ನ ನಮಗೆ ಆ ಬೆನಿಫಿಟ್ ಕೊಡಿ ಅಂತ ನೀವು ಹೇಳಬೇಕು. ಸೊ ಅವಾಗ ನಿಮ್ಗೆ ಅವರು ಎರಡು ಆಪ್ಷನ್ ಕೊಡ್ತಾರೆ. ಒಂದು ಟೆನ್ಯೂರ್ ರೆಡ್ಯೂಸ್ ಮಾಡ್ಬೋದು ಅಥವಾ EMI ಕಡಿಮೆ ಮಾಡ್ಕೋಬಹುದು. ನನ್ನ ಸಜೆಷನ್ ಕೇಳಿದ್ರೆ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ EMI ಸೇಮ್ ಇಟ್ಕೊಂಡು ಟೆನ್ಯೂರ್ನ ರೆಡ್ಯೂಸ್ ಮಾಡ್ಕೋರಿ. ಟೆನ್ಯೂರ್ ಅಂದ್ರೆ ಈಗ 20 ವರ್ಷ ಕಟ್ಟೋದನ್ನ 19 ವರ್ಷ 6 ತಿಂಗಳು, 19 ವರ್ಷ 10 ತಿಂಗಳು ಆ ತರ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ನೀವು ಕಡಿಮೆ ಇಂಟ್ರೆಸ್ಟ್ ನ ಕಟ್ತೀರಿ. ಸೊ ನೋಡ್ಕೊಂಡು ವರ್ಕೌಟ್ ಮಾಡ್ರಿ. ಆಮೇಲೆ ನೀವಾಗೆ ಬ್ಯಾಂಕ್ ಅವ್ರಿಗೆ ಕೇಳೋವರೆಗೂ ಅವ್ರು ನಿಮಗೆ ಬೆನಿಫಿಟ್ ಕೊಡಲ್ಲ. ಸೊ ಹಾಗಾಗಿ ಬ್ಯಾಂಕ್ ಅವ್ರ RM ಇಲ್ಲ ಕಸ್ಟಮರ್ ಕೇರ್ಗೆ ಇಲ್ಲ ಬ್ಯಾಂಕಿಗೆ ಒಂದು ಮೇಲ್ ಬರೆದು ನಿಮ್ಮ ಇಂಟ್ರೆಸ್ಟ್ ರೇಟ್ನ ಕಡಿಮೆ ಮಾಡ್ಕೋರಿ.